ನೋಡ್ರಿಲ್ಲ ಅಣ್ಣ ಫುಲ್ ಆಗೈತೆ ಅತ್ತೆ ಅವ್ರದ್ದು ಅವ್ರ ಕಟ್ಟಿ ನೆಕ್ಸ್ಕೊಂಡಾರ ಅಣ್ಣ ಹೆಂಗೆ ಅನ್ಸತೈತಿ ಮದ್ವೆ ಎಕ್ಸ್ಪೀರಿಯನ್ಸ್ ಫೋಟೋ ಶೂಟ್ ಸಲುವಾಗಿ ಕುಂತಾರ ನೋಡ್ರಿ ಹೆಂಗೆ ಅನ್ಸತೈತ್ರಿ ಅತ್ತೇರಿ ಮದ್ವೆ ವಾತಾವರಣ ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ಹೊಂಟೇನಿ ಹೊಸಪೇಟೆಗೆ ಯಾಕಪ್ಪ ಅಂತಂದ್ರೆ ನಮ್ಮ ಅಣ್ಣನ ಮದುವೆ ಅದ ಯಾವತ್ತು 17th ಮದುವೆ ಅದ ಸೊ ಹಾಗಾಗಿ ಇವತ್ತು ಹೋಗ್ಲಿರ್ತೀವಿ ಇವತ್ತು ಬಂದುಬಿಟ್ಟು 14th ಇವತ್ತು ಮತ್ತು ಮೆಹಂದಿ ಕಾರ್ಯಕ್ರಮ ಮತ್ತು ನಾಳೆ ಅರ್ಶನ ಅವು ಏನೇನು ಅದಾವ್ರಿ ಬರ್ರಿ ಹೋಗೋಣಂತ ನಂಗೆ ಎಕ್ಸಾಕ್ಟ್ಲಿ ಯಾವ ದಿನ ಏನೈತೆ ಅಂತ ಗೊತ್ತಿಲ್ಲ ಬಟ್ ಇವತ್ತೇನೋ ಮೆಹಂದಿ ಐತಂತಂದು ಗೊತ್ತದ ಆ್ಯಂಡ್ 17th ಮದುವೆ ಅದ ಸೊ ಈಗ ಹೋಗ್ಲಿಕ್ಕತ್ತೀನಿ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಹೋಗೋ ಮುಂದೆ ಸಿಗ್ತೀನಂತ ಬನ್ನಿ ಗೈಸ್ ಈಗ ಹೊಟ್ಟಿದ್ವಿ ಕಾರ್ದಾಗ ಅದೇವಿ ಈಗ ನೋಡ್ತಿರ್ಬೋದು ಈಗ ಇದು ಬಂದುಬಿಟ್ಟ ಗದಗ ರೋಡ ಆಮೇಲೆ ಹಿಂಗೆ ಕೂತಾರ ನೋಡ್ರಿ ಮಮ್ಮಿ ಮತ್ತು ನಮ್ಮ ಅಜ್ಜಿ ಇವರು ನಮ್ಮ ಅತ್ತೆ ಆಮೇಲೆ ಇವ್ರ ಡ್ರೈವರ್ ಇವ್ರದ ಕಾರ್ ಇದು ಬಂದುಬಿಟ್ಟ ಸುಜುಕಿ ವ್ಯಾಗನಾರ ಖಾಲಿ ಏನು ಕುಂದ್ರೋದಂತಂತ ಹೇಳಿ ಹೂ ಕಟ್ಕೊಂತ ಕುಂತಾರ ಗೈಸ್ ಬರ್ರಿ ಲಗೇಜ್ ಭಾಳ ಅದಾವ ಸೀದಾ ಹೌದ್ರಿ ತೊಡೆ ಮೇಲೆ ಒಂದು ಕಾಲ ಮೇಲೆ ಒಂದು ಇಲ್ಲಿ ನೋಡ್ರಿ ನನ್ನ ಮುಂದೆ ಇಲ್ಲಿ ಎರಡು ಅದಾವ ಡಿಕ್ಕಿಯಾಗಂತೂ ತುಂಬ್ಯಾವ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ನೋಡ್ತಿರ್ಬೋದು ಎಷ್ಟು ಕಾಣತೈತಿ ಭಾಳ ಅದಾವ ಲಗೇಜ್ ಟ್ರೈನ್ ನೋಡ್ರಿ ಬರ್ರಿ ಒಂದು ಗ್ಲಿಮ್ಸ್ ಆಗ್ತೇನಂತ ಹೋಗೋ ಮಟ್ಟ ಸೀದಾ ಹೋಗಿ ಅಲ್ಲೇ ಹಾಸ್ಪಿಟಲ್ದಾಗ ಅಲ್ಲೇ ಸಿಗ್ತೇವೆ ಬರ್ರಿ ಗೈಸ್ ಈಗ ಬಂದೇವಿ ಮನೆಗೆ ಎಲ್ಲಂದ್ರೆ ನಮ್ಮ ಅತ್ತೆ ಮನೆಗೆ ಬಂದೇವಿ ಇಲ್ಲೇ ನಮ್ಮ ಅಣ್ಣನ ಮನೆಗೆ ಈಗಾಗೈತಿ ಟೈಮ್ 7 ಗಂಟೆ ನಾವು ಬಿಟ್ಟಿದ್ದು 3:30 ಹಿಂಗೆ ಬಿಟ್ಟಿದ್ವಿ 7 ಬಂದು ಒಂದು 15 ಮಿನಿಟ್ಸ್ ಆಯ್ತು ಸ್ವಲ್ಪ ಫ್ರೆಶ್ ಅದು ಆಗಿ ವಿಡಿಯೋ ಮಾಡತ್ತೀನಿ ಇಲ್ಲೇ ಕುಂತಾರ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಇವ್ರ ಬಂದುಬಿಟ್ಟು ನಮ್ಮ ಅಜ್ಜಿ ಏನದಾರಲ್ಲ ನಮ್ಮ ಅಜ್ಜಿ ಅವ್ರ ತಂಗಿ ಇವರು ಕನಕಗಿರಿದಾಗ ಇರ್ತಾರೆ ಆಮೇಲೆ ಬೆಂಗಳೂರದಾಗೂ ಇರ್ತಾರೆ ಆಮೇಲೆ ಇವರು ನಮ್ಮ ನೋಡಿಬೋದು ನಮ್ಮ ಮಮ್ಮಿ ಇವರು ಆಮೇಲೆ ಇಲ್ಲಿ ಮನೆ ಒಳಗೆ ಅದೇನಿ ಇಲ್ಲಿ ಏನಾಗೈತೆ ಅಂದರೆ ಮೆಹಂದಿ ಹಾಕ್ಸ್ಕೊಳತ್ತಾರೆ ಇಷ್ಟವರು ಇಲ್ಲಿ ನೋಡ್ರಿ ಇಲ್ಲಿ ಅಕ್ಕ ನೋಡ್ರಿ ಫುಲ್ ಮೆಹಂದಿ ಹಾಕೊಂಡ್ಬಿಟ್ಟಾಳಕ್ಕ ಕೈಗೆ ಆತ ಕಾಲಿಗೆ ಆತ ಎರಡು ಕಡೆ ಫುಲ್ ಮೆಹಂದಿ ಈಗ ಜಸ್ಟ್ ಹಾಕ್ಸ್ಕೊಂಡ್ಲೆ ನಾವು ಬರಾಕತ್ತಿಲ್ಲ ಬಂದಾಗಲೇ ಈಗ ಹಾಕ್ಸ್ಕೊಂಡು ಆಮೇಲೆ ಇಲ್ಲಿ ಇವರೆಲ್ಲರೂ ಹಾಕ್ಸ್ಕೊಳತ್ತಾರೆ ನೋಡ್ರಿ ಮೆಹಂದಿ ಎಷ್ಟು ಚಂದಾಗೈತಿ ಸೇಮ್ ಐತಲ್ಲ ಅಕ್ಕ ಕಾಲಿಗೆ ಹಾಕ್ಸ್ಕೊಂಡಾಳಕ್ಕ ಇಷ್ಟು ಹಾಕ್ಸ್ಕೊಂಡ್ರಿ ಈಗ ಆಮೇಲೆ ಇಲ್ಲಿ ನಮ್ಮ ಅತ್ತೆ ಅದಾರ ನೋಡ್ರಿ ಅತ್ತೆ ಹೆಂಗ ಅನ್ಸತೈತ್ರಿ ಅತ್ತೆ ರೀ ಮದ್ವಿ ವಾತಾವರಣ ಭಾಳ ಸಂಭ್ರಮ ಅನ್ಸಕತ್ತೈತಿ ಟೆನ್ಷನ್ಯಾಗೂ ಸಂಭ್ರಮ ಅನ್ಸಕತ್ತೈತಿ ನೀವು ಮೆಹಂದಿ ಹಾಕ್ಸ್ಕೊಂಡಿಲ್ರಿ ಇನ್ನೂ ರೀ ಮೆಹಂದಿ ರೀ ಮೆಹಂದಿ ಹಾಕ್ಸ್ಕೊತೀನಿ ಈಗ ಹಾಕ್ಸ್ಕೊತೀನಿ ಇವ್ರೊಬ್ರ ಅಜ್ಜಿ ಇದ್ದಾರೆ ಹಾಯನ್ ಅತ್ತಿ ಹಾಯನ್ ಹಿಂಗೈತೆ ನೋಡ್ರಿಪ್ಪ ಇವತ್ತಿನ ಮದುವೆ ವಾತಾವರಣ ಆಮೇಲೆ ಹೊರಗಡೆನೂ ಈಗ ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ ಅಂಕಲ್ ಇಲ್ಲಿ ಕುಂತಾರೆ ಆಮೇಲೆ ಇವರು ಬಂದುಬಿಟ್ಟು ಅವರು ಡ್ರೈವರ್ ಆಮೇಲೆ ಇವರು ಆಂಟಿ ಅದು ಮೆಹಂದಿ ಹಾಕ್ಸ್ಕೊಂಡಾರೆ
ಟ್ಯೂನ್ದಾಗಿರಿ ತೋರಿಸ್ತೀನಂತ. ಈಗ ಮತ್ತೆ ಅಲ್ಲೇ ನಮ್ಮ ಮಮ್ಮಿ ಮನೆ ಏನಿತ್ತಲ್ಲ ಅಲ್ಲಿನೂ ಹೋಗ್ಬೇಕು. ಅಂದ್ರೆ ನಮ್ಮ ಮಮ್ಮಿ ತೋರ್ ಮನೆ ಬರೀ ತೋರಿಸ್ತೀನಂತ ಸ್ಟೇಟ್ಯೂನ್. ನೋಡ್ತಿರ್ಬೋದ ಫುಲ್ ಡೆಕೋರೇಷನ್ ಹಿಂಗಾಗ್ಯದ. ಹೊರಗಡೆ ಇದೆ ತಡ್ರಿ ತೋರಿಸ್ತೀನಿ. ಐತೆ ನೋಡ್ರಿ ಹೊರಗಡೆ ಇದೆ. ಆಮೇಲೆ ಹೊರಗೆ ನಿಂತ ತೋರಿಸ್ತೀನಂತ. ಕೆಳಗೆ ಇಲ್ಲಿ ಪೆಂಡಲ್ ಹಾಕ್ಯಾರ ಇಲ್ಲಿ ನೋಡ್ರಿ. ಮೇಲಿಂದ ಹಿಂಗೆ ಆಮೇಲೆ ಇಲ್ಲಿ ಅಂಕಲ್ ಆಂಟಿ ಅದು ಕುಂತಾರ. ಆಮೇಲೆ ಇಲ್ಲಿ ನೋಡ್ಬೇಕು ಕೂತಾನೆ. ಅಪ್ಪಿ ನಿನ್ನ ಹೆಸರೇನ? ಋಷಿಕೇಶ್. ಯಾವ ಊರು? ಹಾಂ ಮಸ್ಕಿ. ಓಕೆ ಓಕೆ. ಮೆಹಂದಿ ಹಾಕೊಂಡಾರ. ಇವ್ರು ಬಂದುಬಿಟ್ಟು ಅಂಕಲ್ ಹೆಂಗೆ ಅನ್ಸಾತೈತ್ರಿ ಮದ್ವೆ ಸೆಲೆಬ್ರೇಷನ್ ಹೆಂಗೆ ಅನ್ಸಾತೈತ್ರಿ? ಚೆನ್ನಾಗಿ ಅನ್ಸಾತೈತಿ. ಆಮೇಲೆ ಆದ್ರೆ ಇಲ್ಲ ಅಣ್ಣನೇ ಇಲ್ಲ. ಮದುವೆ ಗಂಡ ಅಣ್ಣ ಇಲ್ಲೇ ಇಲ್ಲ. ರವಿತಣ್ಣ ಎಲ್ಲ ಏನು ಗೊತ್ತಿಲ್ಲ. ಮೋಸ್ಟ್ಲಿ ಹೊರಗೆ ಹೋಗಿರ್ಬೋದ ಬರೋಣ ಅಂತ. ಆಮೇಲೆ ಅವ್ರ ತಂಗಿ ನಾಗಲ್ ತೋರಿಸಿದ್ನಲ್ಲ ಇನ್ನೊಮ್ಮೆ ತೋರಿಸ್ತೇನೆ ಅಂತ. ಆಮೇಲೆ ಫುಲ್ ಮೆಹಂದಿ ಸೆಲೆಬ್ರೇಷನ್ ಆಗೈತಿ. ಇಲ್ಲೇ ಎಲ್ಲರೂ ನೋಡ್ರಿ. ನಮ್ಮ ಮಮ್ಮಿನೂ ಪಾಳೆ ಹಚ್ಚಾರ. ಮೆಹಂದಿ ಸಲುವಾಗಿ ಪಾಳೆ ಹಚ್ಚಾರ. ಇಲ್ಲಿ ಹತ್ತನೂ ಪಾಳೆ ಹಚ್ಚಾರ. ಇಲ್ಲಿ ನೋಡ್ತಿರ್ಬೋದ ಅವ್ರು ಹಾಕ್ಸ್ಕೊಳತ್ತಾರ. ಇವರು ಹಾಕ್ಸ್ಕೊಂಡ್ರೆ ಮೆಹಂದಿ ಇವ್ರು ಹಾಕ್ಸ್ಕೊಂಡಿದ್ದಾರೆ. ಕೇಳೋಣಂತ. ಅಕ್ಕ ಹೆಂಗೆ ಅನ್ಸಾತೈತಿ ಈಗ ಹಾಕ್ಸ್ಕೊಂಡು ಮೆಹಂದಿ? ಹೆಂಗೆ ಚಂದ ಕಾಣತೈತಕ್ಕ? ಚಂದ ಅನ್ಸಾತೈತಿ. ಕಾಲಾಗ ಹಾಕ್ಸ್ಕೊಂಡಾರ. ಈಗ ಇವರು ಹಾಕ್ಸ್ಕೊಂಡಾರ. ನಿಮಗೆ ಹೆಂಗೆ ಅನ್ಸಾತೈತಿ ರೀ? ಫ್ಯಾನಿನ ಸೌಂಡ್ ಭಾಳ ಬರತ್ತಿರ್ಬೋದು. ಈಗ ನಡೀತೈತಿ. ಇವರು ಹಾಕ್ಸ್ಕೊಳತ್ತಾರ. ಇವ್ರ ಅಂಟಿನೂ ಇನ್ನೂ ಹಾಕ್ಸ್ಕೊಂಡಿಲ್ಲ. ಇವರು ಹಾಕ್ಸ್ಕೊಂಡಾರಿ. ಇವರು ಹಾಕ್ಸ್ಕೊಳತ್ತಾರ. ಇವರು ಇಲ್ಲಿ ಪಾಳೆ ಹಚ್ಚಾರ ನೋಡ್ರಿ. ಈಗ ನೆಕ್ಸ್ಟ್ ಯಾರ್ದು ಐತ್ರಿ? ನಿಮ್ದು ಅಂಟಿದ ಹತ್ತಿದ. ಆಮೇಲೆ ಇಬ್ಬರದಾಗ ಯಾರು ಒಬ್ರು ಏನಂತ್ರಿ ಬರ್ರಿ ತೋರಿಸ್ತಾರಂದ್ರೆ. ಈಗ ಅಣ್ಣ ಬಂದಿಲ್ಲ. ಅಣ್ಣನೂ ತೋರಿಸ್ಬೇಕು ನಿಮಗೆ. ಸ್ಟೇಟ್ಯೂನ್ದಾಗಿ ತೋರಿಸ್ತೀನಿ ಗೈಸ್. ಈಗ ಇಷ್ಟು ಹೊತ್ತನ ವೇಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈಗ ಅತ್ಯಾದ ಚಲೋ ಆಗಿತ್ತು ನೋಡ್ರಿ ಮೆಹಂದಿ. ಫುಲ್ ಇವತ್ತು ಈಗ ಗ್ರ್ಯಾಂಡ್ ಮೆಹಂದಿ ನೋಡ್ಬೋದು ನೋಡ್ರಿ. ಹಾಂ ಜಿ 1400. ಈಗ ಎಷ್ಟು 1 2 3 4 ಮಂದಿ 5 ಮಂದಿದಾಗೈತಿ. ಆಮೇಲೆ ಹೊರಗಡೆನೂ 2 ಮಂದಿ ಅದಾರ. ಅವ್ರದ್ದು ಆಗೈತಿ. ಇನ್ನು ಪಾಳೆ ಹಚ್ಚಾರ. ಇವ್ರ ಅಂಟಿ ಅವ್ರದ್ದು ಆಗೈತಿ ನೋಡ್ರಿ. ಅಂಟಿ ಅವ್ರದ್ದಾಗೈತಿ. ಇನ್ನು ಇಬ್ಬರು ಪಾಳೆ ಕುಂತಾರ. ಹುಬ್ಳಿ ಭಾಷೆ ಬಂತು. ನಮ್ಮ ಹುಬ್ಳಿ ಭಾಷೆ ಕೇಳತ್ತಾರ ನೋಡ್ರಿ ಅವ್ರು. ಹುಬ್ಳಿ ಭಾಷೆ ಅಂತ ಕೇಳತ್ತಾರ. ಅಣ್ಣ ಅದ ಬಿಸಿ. ಈಗ ಅಣ್ಣ ಬಂದಾರ ನೋಡ್ಬೋದು. ಮದುಮಗ ಅಣ್ಣ ಹೆಂಗ ಅನ್ಸತೈತಿ ಮದ್ವಿ ಎಕ್ಸ್ಪೀರಿಯನ್ಸ್? ಎಲ್ಲ ಗಲಾಟೆ ಹೆಂಗೆ ಎಂಜಾಯ್ಮೆಂಟ್ ಆಗತೈತಿ ಇಲ್ಲ ಅಣ್ಣ? ಕೆಲಸ ಮಾಡೋದು ಎಂಜಾಯ್ಮೆಂಟ್ ಏನಿಲ್ಲ. ಇದೊಂದು 2 ದಿನದಲ್ಲಿ ಗೊತ್ತಾಗೈತೆ. ಸಾಕು ನಾಳೆ ತೋರಿಸ್ತೀನಿ ತಡ್ರಿ. ಇಲ್ಲೇ ನಮ್ಮ ಮಮ್ಮಿದು ಚಲೋ ಆಗೈತಿ. ನಾ ಇಲ್ಲಿ ಕಟ್ ಮಾಡತ್ತೀನಿ.
ಇರಲಿ ಅವ್ರಿಗೇನು ತೋರ್ಸೋದು ಬೇಡ, ಇಲ್ಲೇ ಮಾಡೋಣಂತ. ಇದು ಕಟ್ ಮಾಡಿ ಏನೋ ಇದು ಹಿಂಗೆ ಫುಲ್ ರೌಂಡಾಗಿ ಹಚ್ಬೇಕಂತ ನೋಡೋಣ ತಡ್ರಿ. ಹಿಂಗೆ ಕಟ್ ಮಾಡೀನಿ, ನೋಡ್ಬೋದು ಶೇಪ್ ಹೆಂಗಾಗೈತೆ ನೋಡ್ರಿ ಸರ್, ಆಕಾರ ನೋಡ್ರಿ. ಇಲ್ಲಿ ನೋಡ್ರಿ, ಆದರೂ ಫೈನಲಿ ಆಯ್ತು ನೋಡ್ರಿ. ನಮ್ಮ ಈ ಒಂದು ಸೈಡ್ ಆಗೈತಿ, ಈಗ ಇನ್ನೊಂದು ಸೈಡ್ ಆಗ್ಬೇಕಂತ ನೋಡ್ಬೋದು. ಹಿಂಗಾಗೈತಿ, ಚಂದಾಗೈತಿ. ತೊಗೊಂತೈತ್ರಿ ನೆಕ್ಸ್ಟ್ ಇಲ್ಲಿ ಇನ್ನೊಬ್ರು ಅತ್ತೆ ಅವ್ರದ್ದು ಮಾಡಿ, ಸಣ್ಣ ಅತ್ತೆ ಇವ್ರದ್ದು ಮಾಡಿ ನೀವು ತೋರ್ಸ. ಹಿಂಗೆ ಮಮ್ಮಿದ್ ನೋಡ್ರಿ, ಇಲ್ಲಿ ಹಿಂಗೈತೆ. ಗೈಸ್ ಫೈನಲಿ ನೋಡ್ಬೋದ, ನಮ್ಮ ಮದುಮಗನಿಗೆ ಹಾಕ್ಲಿಕ್ಕತ್ತಾರ ಮೆಹಂದಿ ನೋಡ್ಬೋದ. ಫುಲ್ ರೆಡಿ ಬಂದ ನೋಡ್ರಿಲ್ಲ ಅಣ್ಣ ನೋಡ್ರಿ. ಅವಳು ಒಬ್ರು ಅಂಟಿ ಅವರು ಹಚ್ಕೊಳಿಕತ್ತಾರ. ಇನ್ನೆಷ್ಟ ಲಾಸ್ಟ್ ಗೈಸ್, ನಂದ ಲಾಸ್ಟ್ ಮೆಹಂದಿ. ಆಮೇಲೆ ಇಲ್ಲೇ ಹತ್ತಿದ್ ನೋಡ್ರಿ, ಅತ್ಯ ಫುಲ್ ಆಗೈತೆ ಅತ್ತೆ ಅವ್ರಿಗೆ. ಅವರು ಹಚ್ಕೊಂಡಾರ, ಮಸ್ತ್ ಆಗೈತ್ರಿ. ಇಲ್ಲಿ ಇವ್ರು 3 ಮಂದಿ ನೋಡ್ರಿ ಇಲ್ಲಿ ಕುಂತ್ಬಿಟ್ಟಾರ. ಫೋಟೋ ಶೂಟ್ ಸಲುವಾಗಿ ಕುಂತಾರ ನೋಡ್ರಿ ಇಲ್ಲಿ ನೋಡ್ರಿ. ಆಮೇಲೆ ಈಗ ಇಲ್ಲೇ ಊಟ ಆಯ್ತು ನಮ್ದು. ಜಸ್ಟ್ ಊಟ ಆಗಿ ವಿಡಿಯೋ ಮಾಡತ್ತಿದ್ದೆ. ಇಲ್ಲಿ ಅಂಕಲ್ದು ಊಟ ಆಯ್ತು. ಬರ್ರಿ ಸ್ಟೇಟ್ಮೆಂಟ್ ಆಗಿರಿ. ಈಗ ಅಲ್ಲೇ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಮಮ್ಮಿ ತವ್ರ ಮನೆ ಇರ್ತಲ್ಲ, ಅಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗಿ ಸೀದಾ ಅಲ್ಲೇ ಸಿಗ್ತೇನೆ ಅಂತ ಸ್ಟೇಟ್ಮೆಂಟ್ ಆಗಿರಿ. ಇಲ್ಲಿ ಬಂದೇವಿ, ಇಲ್ಲಿ ನಮ್ಮ ಮಾಮಾರ ಮನೆಗೆ, ಅಂದ್ರೆ ನಮ್ಮ ಮಮ್ಮಿದ ತವ್ರ ಮನೆ ಇಲ್ಲೇ. ಈಗ ಇಲ್ಲಿ ಬಂದೇವಿ. ಈಗ ನೋಡ್ತಿರ್ಬೋದು ಮಾಮ ನೋಡ್ರಿ ಇಲ್ಲೇ ಫುಲ್ ಸೀರಿಯಸ್ ಆಗಿ ಕುಂತ ಟಿ ವಿ ನೋಡತ್ತಾರ. ಮಾಮ ಏನು ನೋಡತ್ತೀರಿ? ಬಿಗ್ ಬಾಸ್ ರೀ, ಬಿಗ್ ಬಾಸ್ ನೋಡ್ಲಿಕತ್ತಾರ. ಆಮೇಲೆ ನಮ್ಮ ಮಾಮಿ ಮತ್ತು ತಂಗಿ ಮತ್ತು ತಮ್ಮ ಅವರು 3 ಮಂದಿ ಮಕ್ಕೊಂಡಾರ. ಮತ್ತು ನಮ್ಮ ಅಜ್ಜಿ ಏನದಲ್ಲ ಮತ್ತು ನಮ್ಮ ಮಮ್ಮಿ ಅಲ್ಲಿ ಇನ್ನೊಂದು ಮನೆದಾಗ ಅವ್ರು ಅಲ್ಲಿ ಮಕ್ಕೊಂಡಾರ. ಸೊ ನಾ ಇಲ್ಲಿ ಬಂದೇನಿ. ಇಷ್ಟ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನಿಸ್ತದ. ನೋಡಿರ್ಬೋದು ಮೆಹಂದಿ ಕಾರ್ಯಕ್ರಮ ಎಲ್ಲ ಹೆಂಗಾಗಿತ್ತು ಅಂತಂದು ನಿಮಗೆ ಇಷ್ಟ ಆಗಿರ್ಬೋದು ಅನಿಸ್ತದ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ವ್ಲಾಗ್ ಇಲ್ಲೇನು ಮಾಡ್ಲಿಕ್ಕತ್ತೀನಿ, ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ನಾಳೆ ಇನ್ನೂ ಮಸ್ತ್ ಇಂಟ್ರೆಸ್ಟಿಂಗ್ ವ್ಲಾಗ್ ಬರಲಿ ಅಥವಾ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಗೈಸ್.